ಪದ್ಮಶ್ರೀ ಪುರಸ್ಕೃತ ಸಾಲುಮರದ ತಿಮ್ಮಕ್ಕ ನಿಧನ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನ ವ್ಯವಸ್ಥೆ ಆಗಿದೆ. ಜ್ಞಾನ ಭಾರತೀಯ ಕಲಾಗ್ರಾಮದಲ್ಲಿ ಅಂತಿಮ ಸಂಸ್ಕಾರ ನಡೆಯುತ್ತೆ. ಸರ್ಕಾರಿ ಗೌರವಗಳೊಂದಿಗೆ ಸಾಲುಮರದ ತಿಮ್ಮಕ್ಕ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ತಿಮ್ಮಕ್ಕ ಅಂತಿಮ ದರ್ಶನವನ್ನ ಸಾರ್ವಜನಿಕರು ಪಡಿತಾ ಇದ್ದಾರೆ. ಸಾಲುಮರದ ತಿಮ್ಮಕ್ಕ ದರ್ಶನ ಪಡೆದಿದ್ದಾರೆ ರಾಜಕೀಯ ನಾಯಕರು. ಶೋಭಾ ಕರಂದ್ಲಾಜೆ, ಆರ್ ಅಶೋಕ್ ಅಂತಿಮ ದರ್ಶನ ಪಡೆದರು. ಸಾಲುಮರದ ತಿಮ್ಮಕ್ಕ ಅಂತಿಮ ದರ್ಶನವನ್ನ ಪಡೆದ್ರು. ಈಶ್ವರ್ ಖಂಡ್ರೆ, ಆರ್ ಅಶೋಕ್, ಶೋಭಾ ಕರಂದ್ಲಾಜೆ ಅಂತಿಮ ದರ್ಶನವನ್ನ ಪಡೆದ್ರು. ವೃಕ್ಷ ಮಾತೆಗೆ ಕಂಪನಿ ಮಿಡಿದ್ರು ರಾಜಕೀಯ ನಾಯಕರು. ವೃಕ್ಷ ಮಾತೆಯನ್ನ ಕಳೆಕೊಂಡು ಪರಿಸರ ಲೋಕ ಅನಾಥವಾಗಿದೆ. ಸಾಲು ಸಾಲು ಮರಗಳನ್ನ ನೆಟ್ಟು ಪರಿಸರಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನ ಕೊಟ್ಟವರು ಸಾಲುಮರದ ತಿಮ್ಮಕ್ಕ. ಪದ್ಮಶ್ರೀ ಪುರಸ್ಕೃತೆ ಸಾಲುಮರದ ತಿಮ್ಮಕ್ಕ ನಿಧನರಾಗಿದ್ದು ಅಂತಿಮ ದರ್ಶನ ವ್ಯವಸ್ಥೆ ಮಾಡಲಾಗಿದೆ. ರಾಜಕೀಯ ನಾಯಕರು ಮತ್ತು ಸಾರ್ವಜನಿಕರು ಅಂತಿಮ ದರ್ಶನ ಪಡೆದಿದ್ದಾರೆ. ಸುಮಾರು 115 ವರ್ಷಗಳ ಕಾಲ ಅವರು ಬದುಕಿರುವಾಗ ಅವರು ಕಾಡು ಇದ್ದರೆ ನಾಡು ಅನ್ನೋ ಸಂದೇಶ ಇದೆಯಲ್ಲ, ಮತ್ತು ಪರಿಸರದ ಬಗ್ಗೆ ಅವರಿದ್ದಂಥ ಪ್ರೇಮ, ಜನರಿಗೆ ಪರಿಶುದ್ಧವಾದಂಥ ಗಾಳಿ ಸಿಗಬೇಕು, ಮಾಲಿನ್ಯ ತಡಿಬೇಕು ಅನ್ನೋ ಉದ್ದೇಶದಿಂದ ಸುಮಾರು 5,000ಕ್ಕೂ ಹೆಚ್ಚು ಮರಗಳನ್ನು ಸಸಿಗಳನ್ನು ನಡೆಸಿ ಬೆಳೆಸಿ ಪೋಷಿಸಿ ಅವರು ಗಿಡ ಮರಗಳ ತಾಯಿಯಾಗಿಯೇ ಬದುಕಿದ್ರು. ಅವರು ಬದುಕಲ್ಲಿ ಸಾರ್ಥಕತೆಯನ್ನು ಕಂಡರು. ಸೇವೆ ಇತ್ತು, ನಿಸ್ವಾರ್ಥ ಬದುಕಿತ್ತು, ಸರಳವಾದಂಥ ಜೀವನ ನಡೆಸಿ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿಕೆ ಪರಿಸರ ಪ್ರೇಮಿಗಳಿಗೆ, ಪರಿಸರಕ್ಕೆ ತುಂಬಲಾರದ ನಷ್ಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.